ಹಾಯ್ ಫ್ರೆಂಡ್ಸ್, ಕೀರ್ತನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇದು ನೋಡಿ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯುಗಾದಿ ಹಬ್ಬಕ್ಕೆ ಶನಿವಾರ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದು. ಮನೆ ಅಂದರೆ ಅಡುಗೆ ರೂಮ್ ಮಾತ್ರ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಹಬ್ಬಕ್ಕೆ ಇನ್ನೊಂದು 4 ದಿವಸ ಇರುತ್ತೆ ಅಷ್ಟೇ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಪಾತ್ರೆ ಎಲ್ಲ ಎತ್ಕೊಂಬಂದು ಹಾಕ್ಬಿಟ್ಟು ಒಂದು ಕಡೆ ಬಟ್ಟೆ ಒಗೆಯೋಕೆ ಹಾಕಿದ್ದೀನಿ. ಎಲ್ಲ ಪಾತ್ರೆ ಎತ್ತೀನಿ. ಕೆಳಗಡೆ ಮಾತ್ರ ಇರೋದು ಫ್ರೆಂಡ್ಸ್, ಮೇಲೆ ಇರೋದು ಎತ್ತಿಲ್ಲ ಫ್ರೆಂಡ್ಸ್. ಕೆಳಗಡೆ ಇರೋದು ಮಾತ್ರ ಎತ್ತಾಕೊಂಡಿದ್ದೀನಿ. ನೋಡಿ ಎಲ್ಲ ತೊಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ತೊಳೆಯೋಷ್ಟೊತ್ತಿಗೆ ಫ್ರೆಂಡ್ಸ್ ಈ ಕೈ ಎಲ್ಲ ಬಿದ್ದೋಯ್ತು ನೋಡಿ ಫ್ರೆಂಡ್ಸ್. ಎಷ್ಟು ಎಲ್ಲ ತೊಳೆದು ಅಂತ ಹಾರಾಕಿದ್ದೀರಿ ಫ್ರೆಂಡ್ಸ್. ಆಚೆ ಎಲ್ಲ ನಾನು ತೊಳ್ಕೊಟ್ರೆ ನನ್ನ ಮಗಳೆಲ್ಲ ಎತ್ಕೊಂಡೋಗಿ ಜೋಡಿಸ್ತಿದ್ವಿ ಫ್ರೆಂಡ್ಸ್. ಆಮೇಲೆ ಬಂದು ಕಬೋರ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಂಡ್ಸ್, ಪಾತ್ರೆ ಎಲ್ಲ ಉಜ್ಬಿಟ್ಟು ಬಂದುಬಿಟ್ಟು ಒಣಗಾಕ್ಬಿಟ್ಟು ಎಲ್ಲ ಕಬೋರ್ಡೆಲ್ಲ ನಾವು ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಎಲ್ಲ ಸೋಪ್ ನೀರಲ್ಲೆಲ್ಲ ಉಜ್ಕೊಂಡೆ ಫ್ರೆಂಡ್ಸ್. ಎಲ್ಲ ಎಣ್ಣೆ ಜಿಡ್ಡು ಫ್ರೆಂಡ್ಸ್. ಅವಾಗವಾಗ ಕ್ಲೀನ್ ಮಾಡ್ಕೊಂಡ್ರೂ ಇರುತ್ತಲ್ವ ಫ್ರೆಂಡ್ಸ್, ಎಣ್ಣೆ ಜಿಡ್ಡು ಗೊತ್ತಾಗಲ್ಲ. ಅರ್ಜೆಂಟಿಗೆ ನಾವು ಮಾಡಿಬಿಡ್ತೀರಿ. ಅದು ಕಬೋರ್ಡ್ಗಳು ಅದೆಲ್ಲನೂ ಕ್ಲೀನ್ ಮಾಡಿಕೊಂಡು ಉಜ್ಜಿ ಒಂದು ಕಡೆ ನನ್ನ ಮಗಳು ಫ್ರಿಜ್ ಕ್ಲೀನ್ ಮಾಡ್ಕೊತಾ ಇದ್ಲು. ಮಾಡಕ್ಕೋ ಅಂತ ಹೇಳಿದೆ, ಮಾಡ್ಕೊತಾ ಇದ್ಲು. ನನ್ನ ಮಗಳು ಇದ್ದಿದ್ದಕ್ಕೆ ನನಗೆ ಹೆಲ್ಪ್ ಆಯಿತು ಫ್ರೆಂಡ್ಸ್. ನನ್ನ ಮಕ್ಕಳು ಇದ್ದೋದಕ್ಕೆ ಅಂದರೆ ಅವಳು ಫ್ರಿಜ್ ಕ್ಲೀನ್ ಮಾಡಿಕೊಂಡು ಕೊಡ್ತಾಯಿದ್ಲು. ಆಮೇಲೆ ಪಾತ್ರೆ ಎತ್ಕೊಂಬಂದೆಲ್ಲ ಕೊಡ್ತಾಯಿದ್ಲು ಫ್ರೆಂಡ್ಸ್. ನನಗೆ ಅವಳು ಇರೋದಕ್ಕೆ ಸ್ವಲ್ಪ ನನಗೆ ಹೆಲ್ಪು ಅನಿಸೋದು. ಅವಳಿಗೂ ಮೈ ಹುಷಾರಿಲ್ಲ, ಗೌತ್ಲ ಮಾಡಿದೆ, ಆದ್ರೂ ನನಗೆ ಹೆಲ್ಪ್ ಮಾಡ್ಕೊತಾವಳು. ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಕೆಳಗಡೆ ಇರೋ ಕಬೋರ್ಡೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಆಮೇಲೆ ಮೇಲೆ ಇರೋದು ಡೇಕ್ಸಗಳೆಲ್ಲನೂ ಜೋಡಿಸೋದೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬರೀ ಎಣ್ಣೆ ಜಿಡ್ಡೆ ಫ್ರೆಂಡ್ಸ್ ಜಾಸ್ತಿ ಇದ್ದಿದ್ದಂದರೆ. ಅವಾಗ ಕ್ಲೀನ್ ಮಾಡಿಕೊಂಡ್ರೂ ನೋಡಿ ಅಷ್ಟು ಇರುತ್ತೆ. ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ರಾತ್ರಿ 7-7:30 ಆಗೋಗಿತ್ತು ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸೋಷ್ಟೊತ್ತಿಗೆ ಎಲ್ಲ ಇದು ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಫ್ರೆಂಡ್ಸ್. ನೋಡಿ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಇಕ್ಕೋದಂತ ಯೋಚನೆ ಮಾಡಿ ಇಕ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ಜೋಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಬಾಕ್ಸ್ಗಳೆಲ್ಲ ತೊಳೆದಿಕ್ಕಿದ್ನಲ್ಲ, ಆ ಬೇಳೆ ಎಲ್ಲ ತುಂಬಿಸ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ತುಂಬಿಸ್ಬಿಟ್ಟು ಅದೆಲ್ಲನೂ ಒಂದು ಕಡೆ ಇಕ್ಬಿಡೋಣ, ಪಾತ್ರೆ ಡಬ್ಬಗಳೆಲ್ಲನೂ ಒಂದೊಂದು ಕಡೆ ಇಕ್ಬಿಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಇದು ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಎತ್ಕೊಂಬಂದು ಕೊಡ್ತಾಯಿದ್ದಾಳೆ ಡೇಕ್ಸಗಳು ಅವೆಲ್ಲನೂ ಒಂದು ಕಡೆಯಿಂದನೂ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲನೂ ಎಲ್ಲ ಮಿಸ್ ಇತ್ತು ಫ್ರೆಂಡ್ಸ್. ನಮಗಂತೂ ಸಾಕಾಗ್ಬಿಟ್ಟಿತ್ತು. ಏನಕ್ಕಪ್ಪ ನಾನು ಕ್ಲೀನ್ ಮಾಡೋಕ್ಕೆ ಹಿಡಿದೆ ಅನಿಸ್ಬಿಡ್ತು ಫ್ರೆಂಡ್ಸ್. ಅಷ್ಟು ಬಾಧೆ ಆಗೋಯ್ತು ಫ್ರೆಂಡ್ಸ್. ಆಮೇಲೆ ಬೇಡ ಇರೋದು ಪಾತ್ರೆ ಎಲ್ಲನೂ ನಮ್ಮ ಹಸ್ಬೆಂಡಿಗೆ ಹೇಳ್ಬಿಟ್ಟು ಮೇಲೆ ಎತ್ತಿಕ್ಬಿಡೋಣ ಬಾ ಅಂತಂದೆ. ಆಮೇಲೆ ಅವರು ಕೊತ್ತಂಬರಿ ಎಲ್ಲ ಕೀಳಕ್ಕೆ ಬಂದಿದ್ರಂತೆ ಫ್ರೆಂಡ್ಸ್. ಅದು ಅಲ್ಲಿ ಸ್ವಲ್ಪ ಕಿತ್ಕೊಟ್ಬಿಟ್ಟು ಆಮೇಲೆ ಬಂದರು. ಆಮೇಲೆ ಎಲ್ಲ ಎತ್ಕೊಡ್ತಾಯಿದ್ರೆ ಎಲ್ಲ ಎತ್ತಿಕ್ಕಿದ್ರು ಫ್ರೆಂಡ್ಸ್. ಎತ್ತಿಕ್ಬಿಟ್ಟು ಇದು ಬೇಕಾಗಿತ್ತು ಅಂತ ಬೈಕೊಂಡು ಹೋಗ್ತಾಯಿದ್ರು ಫ್ರೆಂಡ್ಸ್. ಆಮೇಲೆ ಎಲ್ಲ ಜೋಡಿಸ್ಬಿಟ್ಟೆ ಫ್ರೆಂಡ್ಸ್. ಆಮೇಲೆ ಟೈಲ್ಸ್ ಕಲ್ಲಿತ್ತಲ್ವ ಅದೆಲ್ಲನೂ ಉಜ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ವೀಡಿಯೋ ಎಲ್ಲನೂ ಫಾಸ್ಟ್ ಫಾರ್ವರ್ಡ್ ಇಕ್ಕಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಬೋರ್ ಆಗಬಾರ್ದು ನಿಮಗೆ ಅಂತ ಹೇಳ್ಬಿಟ್ಟು ಫಾಸ್ಟ್ ಫಾರ್ವರ್ಡಲ್ಲಿ ಇಕ್ಕಿದ್ದೀನಿ ಫ್ರೆಂಡ್ಸ್. ಆಮೇಲೆ ಕಿಟಕಿ ಅಂತೂ ಫ್ರೆಂಡ್ಸ್ ಹೆಂಗಿತ್ತು ಗೊತ್ತಾ, ಉಜ್ಜೋಷ್ಟೊತ್ತಿಗೆ ನನಗಂತೂ ಸಾಕಾಗೋಯಿತು ಫ್ರೆಂಡ್ಸ್. ಅಷ್ಟು ಬಾಧೆ ಆಗೋಯಿತು ಫ್ರೆಂಡ್ಸ್. ಆಮೇಲೆ ಎಲ್ಲ ಉಜ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಆಮೇಲೆ ಸರಿ ಅಂತ ಫೈನಲಿ ಎಲ್ಲ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಡೈಲಿ ಕಸ ಗುಡಿಸಿದ್ರು ಯಾಕೆ ಫ್ರೆಂಡ್ಸ್ ಇಷ್ಟಿರುತ್ತೆ ಕಸ ಅಂತ ನನಗಂತೂ ಗೊತ್ತಿಲ್ಲ. ನಿಮಗೂ ಹಿಂಗೆ ಆಗುತ್ತೇನೋ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ನನಗಂತೂ ಸಾಕಾಗುತ್ತೆ. ಅಡುಗೆ ರೂಮ್ ಮಾಡೋ ಅಷ್ಟೊತ್ತಿಗೆ ಬೆಳಗ್ಗೆ ಹಿಡ್ದಿದ್ದಕ್ಕೆ 9 ಗಂಟೆಯಲ್ಲಿ ಹಿಡ್ದಿದ್ದಕ್ಕೆ 8 ಗಂಟೆ ಆಯಿತು ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡಿ ಈಚೆ ಬರೋ ಅಷ್ಟೊತ್ತಿಗೆ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಕಸ ಇದೆ ಫ್ರೆಂಡ್ಸ್. ನಾನು ಡೈಲಿ ಗುಡಿಸ್ತೀನಿ. ಯಾಕೆ ಫ್ರೆಂಡ್ಸ್ ಇಷ್ಟು ಕಸ ಇರುತ್ತೆ ಅಂತ ಗೊತ್ತಿಲ್ಲ. ನೋಡಿ ಫೈನಲಾಗಿ ಹಿಂಗಿದೆ ಫ್ರೆಂಡ್ಸ್. ಅನ್ನಕ್ಕೆ ಇಕ್ಕಿದ್ದಾಳೆ ನನ್ನ ಮಗಳು, ಮುದ್ದೆ ಮಾಡೋಕ್ಕೆ ಇಕ್ಕಿದ್ದಾಳೆ. ಇನ್ನು ಟೈಮ್ ಆಯಿತು, ನಮ್ಮ ಮಾವಾಗ ಊಟ ಹಾಕ್ಬೇಕಲ್ವ, ಅದಕ್ಕೆ ಫೈನಲಿ ಹಿಂಗಿದೆ ಫ್ರೆಂಡ್ಸ್.
ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಕೊಡಿ. ಬಾಯ್ ಫ್ರೆಂಡ್ಸ್. ಬಾಯ್.